240 ದಿನಗಳ ಕಾಲ ಮಾರ್ಟಿನ್ ಶೂಟಿಂಗ್. ಧ್ರುವ ಸರ್ಜಾ ಸಿನಿಮಾ ಬಜೆಟ್ ಗಗನಕ್ಕೇರಿದೆ. 2024ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮಾರ್ಟಿನ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ಎಪಿ ಅರ್ಜುನ್ ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾ 2021ರಲ್ಲಿ ಸೆಟ್ಟೇರಿತ್ತು. ಅಲ್ಲಿಂದ ನಿನ್ನೆವರೆಗೂ ಮಾರ್ಚ್ 7ರವರೆಗೂ ಈ ಸಿನಿಮಾದ ಶೂಟಿಂಗ್ ನಡೆಯುತ್ತಲೇ ಇತ್ತು. ಕೊನೆಗೂ ಮಾರ್ಟಿನ್ಗೆ ಕುಂಬಳಕಾಯಿ ಹೊಡೆದು ಶೂಟಿಂಗ್ ಮುಗಿಸಿದ್ದಾರೆ. ಸಿನಿಮಾದ ಚಿತ್ರೀಕರಣದ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬಹುತೇಕ ಮುಗಿಸಿದ್ದಾರೆ. ಕೆಲವು ದಿನಗಳಲ್ಲಿ ಮುಗಿದರೆ ಮಾರ್ಟಿನ್ ಅದ್ದೂರಿಯಾಗಿ ತೆರೆ ಮೇಲೆ ಬರುತ್ತೆ. ಆದರೆ ಈ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಇಷ್ಟು ಯಾಕೆ ಹಿಡಿತು? ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದರೂ 240 ದಿನಗಳ ಕಾಲ ಶೂಟಿಂಗ್ ಮಾಡುವಂಥದ್ದು ಏನಿತ್ತು? ಇಂತಹ ಪ್ರಶ್ನೆಗಳು ಚಿತ್ರರಂಗದಲ್ಲಿ ಎದ್ದಿತ್ತು. ಮಾರ್ಟಿನ್ ಸಿನಿಮಾವನ್ನು ಎಪಿ ಅರ್ಜುನ್ ನಿರ್ದೇಶನ ಮಾಡಿದ್ದಾರೆ. ಉದಯ್ ಕೆ ಮೆಸ್ತಾ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಪಕರು ಯಾರೇ ಆಗಿರಲಿ ಸಿನಿಮಾ ಬೇಗ ಮುಗಿಸೋಕೆ ನೋಡ್ತಾರೆ. ಅದರಲ್ಲೂ 240 ದಿನ ಅಂದರೆ ಒಪ್ಪಿಕೊಳ್ಳುವುದು ಕಷ್ಟ. ಹೀಗಿದ್ದು 240 ದಿನ ಸಿನಿಮಾ ಶೂಟಿಂಗ್ ಆಗಿದೆ. ಯಾಕಿಷ್ಟು ದಿನ ಬೇಕಾಯಿತು? ಬಜೆಟ್ ಅಂದುಕೊಂಡಿದ್ದೆಷ್ಟು, ಹೋಗಿದ್ದೆಷ್ಟಕ್ಕೆ? ಇದೆಲ್ಲವನ್ನು ಎಪಿ ಅರ್ಜುನ್ ರಿವೀಲ್ ಮಾಡಿದ್ದಾರೆ. ಎಪಿ ಅರ್ಜುನ್ ನಿಧಾನವಾಗಿ ಶೂಟಿಂಗ್ ಮಾಡುತ್ತಾರೆ ಅನ್ನೋ ಮಾತು ಇಂಡಸ್ಟ್ರಿಯಲ್ಲಿದೆ. ಆದರೆ ಇವರ ಡೈರೆಕ್ಷನ್ ಪರ್ಫೆಕ್ಟ್ ಆಗಿರುತ್ತೆ ಎನ್ನುವವರು ಇದ್ದಾರೆ. ಮಾರ್ಟಿನ್ ಸಿನಿಮಾ ಚಿತ್ರೀಕರಣ ತಡವಾಗಿರುವುದನ್ನು ಗಮನಿಸಿದ್ದ ಚಿತ್ರರಂಗ ಎಷ್ಟು ದಿನ ಶೂಟಿಂಗ್ ಮಾಡುತ್ತಿದ್ದೀರಿ ಎಂದು ಎಪಿ ಅರ್ಜುನ್ ರವರನ್ನು ಅಂತ ಪ್ರಶ್ನೆ ಮಾಡಿದ್ದು ಇದೆ. ಆದರೆ ಈಗಾಗಲೇ ರಿಲೀಸ್ ಆಗಿರೋ ಫಸ್ಟ್ ಲುಕ್ ಝಲಕ್ ಈ ಪ್ರಶ್ನೆಗಳಿಗೆ ಕಿಕ್ ಕೊಟ್ಟಿದ್ದರೂ ಟೀಸರ್ ಹಾಗೂ ಟ್ರೈಲರ್ ಸರಿಯಾದ ಉತ್ತರ ಕೊಡುತ್ತೆ ಅಂತ ಎದುರು ನೋಡುತ್ತಿದ್ದಾರೆ. ಈ ಮಧ್ಯೆ ಕೊನೆಯ ದಿನದ ಶೂಟಿಂಗ್ ಮುಗಿಸಿದ ಬಳಿಕ ನಿರ್ದೇಶಕ ಎಪಿ ಅರ್ಜುನ್ ಸಿನಿಮಾ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಯಾಕಿಷ್ಟು ದಿನ ಶೂಟಿಂಗ್ ಆಯಿತು, ಸಿನಿಮಾ ಬಜೆಟ್ ಎಷ್ಟು ಅನ್ನುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿವರೆಗೂ ಸುಮಾರು 240 ದಿನ ಶೂಟಿಂಗ್ ಮಾಡಿದ್ದೇವೆ. ಎಲ್ಲರೂ ಕೇಳುತ್ತಿದ್ದರು, ಎಲ್ಲಿಗೆ ಹೋದರೂ ನನಗೆ ಮುಜುಗರ ಆಗೋದು, ಎಷ್ಟು ದಿನ ಶೂಟಿಂಗ್ ಮಾಡ್ತಿದ್ದೀರಾ ಅನ್ನೋರು. ಮಾರ್ಟಿನ್ ಸಿನಿಮಾದ ಇಷ್ಟು ದಿನ ಶೂಟಿಂಗ್ ಮಾಡಬೇಕು ಅಂತ ನಾನು ಅಂದುಕೊಂಡಿರಲಿಲ್ಲ. ನಮ್ಮ ಪ್ರೊಡ್ಯೂಸರ್ ಕೂಡ ಅಂದುಕೊಂಡಿರಲಿಲ್ಲ. ನಮ್ಮ ಹೀರೋನು ಅಂದುಕೊಂಡಿರಲಿಲ್ಲ ಎಂದು ನಿರ್ದೇಶಕ ಎಪಿ ಅರ್ಜುನ್ ಹೇಳಿದ್ದಾರೆ. ಶೂಟಿಂಗ್ ಡೇಸ್ನ ಬಗ್ಗೆ ಮಾತನಾಡುವಾಗಲೇ ಸಿನಿಮಾ ಬಜೆಟ್ ಬಗ್ಗೆನೂ ಮಾತನಾಡಿದ್ದಾರೆ. ಮೊದಲು ಅಂದುಕೊಂಡ ಬಜೆಟ್ ಒಂದು ಆಗಿದ್ದೇ ಇನ್ಯಾವುದು, ಅದೇಕೆ ಬಜೆಟ್ ಗಗನಕ್ಕೇರಿತು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ. ಮೊದಲು ನಾವು ಅಂದುಕೊಂಡಿದ್ದ ಬಜೆಟ್ ಒಂದು, ನಾವು ಮೊದಲು 35ರಿಂದ 40 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ಮಾಡಬೇಕು ಅಂತಾನೆ ಅಂದುಕೊಂಡಿದ್ದೆವು. ಆದರೆ ಅದು 80ರಿಂದ 90 ದಿನಕ್ಕೆ ಆ ಬಜೆಟ್ ರೀಚ್ ಆಗಿಬಿಡ್ತು ಎಂದು ಹೇಳಿದ್ದರು. ಮಾರ್ಟಿನ್ ಸಿನಿಮಾಗಾಗಿ ಸುಮಾರು 18ರಿಂದ 20 ದುಬಾರಿ ಸೆಟ್ ಹಾಕಲಾಗಿದೆ. ಈ ವೇಳೆ ಏನಾದರೂ ಒಂದು ಅಡೆತಡೆ ಆಗುತ್ತಿತ್ತು ಎಂದು ನಿರ್ದೇಶಕರು ಹೇಳಿದ್ದಾರೆ. ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ 25 ದಿನ ಅಂದ್ಕೊಂಡಿದ್ದು 48 ದಿನಕ್ಕೆ ಹೋಗಿತ್ತು. ಕಂಪ್ಲೀಟ್ ಆಗಿ ಮುಗಿಯೋ ಹೊತ್ತಿಗೆ 52 ದಿನ ಆಗಿತ್ತು. ಇಷ್ಟು ದಿನ ಶೂಟಿಂಗ್ ಮಾಡಿದ್ರು ನೋಡಿ ಏನ್ರಿ, ಒಂದು ಸಿನಿಮಾ ಮುಗಿಸಬಹುದಿತ್ತು, ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದಾರಲ್ಲ ಅಂತಿದ್ದರು ಎಂದು ನಿರ್ದೇಶಕ ಎಪಿ ಅರ್ಜುನ್ ಹೇಳಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.